ನಿಮ್ಮ ಲವ್ ಲೆಟರ್ಸ್ ನೀವೇ ಎಕ್ಸ್ಚೇಂಜ್ ಮಾಡ್ಕೋಬೇಡಿ. ಇದೊಂಥರ ಎಕ್ಸಾಮಿನೇಷನ್ ಪೇಪರ್ ಇದ್ದಂಗೆ. ಇದನ್ನ ನೋಡಿ ಮಾರ್ಕ್ಸ್ ಹಾಕ್ಬೇಕಾಗಿರೋರು ನಾವು. ಲೋ ನನ್ ಮಾತ್ ಕೇಳ್ರೋ. ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ. ನೋಡಪ್ಪ, ನಮ್ಮಿಬ್ರಿಗೆ ಗೊತ್ತಿಲ್ದಂಗೆ ನಿಮ್ಮಿಬ್ರ ಮಧ್ಯೆ ಯಾವುದೇ ತರ ಸೀಕ್ರೆಟ್ಸ್ ಇರಬಾರ್ದು. ಬೆಡ್ರೂಮ್ ವಿಷಯ ಕೂಡ. ಅದೊಂದ್ ವಿಷಯ ಬಿಟ್ಟು ಕಣ. ಓಕೆ, ಗ್ರಾಂಟೆಡ್. ನೀನ್ ಆ ಕಡೆ ತಿರ್ಕೊಂಡೋದು, ನಾನು ಈ ಕಡೆ ತಿರ್ಕೊಂಡು ಹೋಗ್ತೀನಿ. ಆದ್ರೆ ಜೋರಾಗಿ ಓದ್ಬೇಡ. ಲವ್ ಲೆಟರ್ ನ ಲೋ ಪಿಚ್ಚಲ್ಲಿ ಓದ್ಬೇಕು. ಆಯ್ತು. ಆಗ ಎಳ್ಳು ನಂಜುಂಡ ಏನು ಬರ್ತಾ ಇಲ್ಲ. ಯಾಮಾರ್ಸ್ಬಿಟ್ಟಿದ್ದಾರೆ. ಹಲೋ, ಎಕ್ಸೈಸ್ ಮೀ. ನಿಮ್ಮಿಬ್ರ ಕಣ್ಣೆ ನಾವ್ ಹೆಂಗ್ ಕಾಣ್ತೀವಿ? ಅವ್ನ್ MTV ಬಕ್ರ, ನಾನು ಉದ್ಯಾ ಟಿವಿ ಕುರಿನಾ? ಇನ್ಮೇಲೆ ನಮಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ಫ್ರೆಂಡ್ಶಿಪ್ಪು ಇಲ್ಲ, ಲವ್ಶಿಪ್ಪು ಇಲ್ಲ. ನಾನು ಹೇಳೋದ ಸ್ವಲ್ಪ ಕೇಳ್ರೋ. ಇಲ್ಲ ಕೇಳಲ್ಲ. ಗುಡ್ ಬೈ. ಬೈ ಗುಡ್. ಎಸ್ಕೇಪ್. ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ? ಏನಿಲ್ಲ, ಈಗ ನಾನಿನ್ನ ಟಚ್ ಮಾಡಿದೆ ಅಂತ ಇಟ್ಕೋ, ಅವ್ರಿಬ್ರು ಖುಷಿಯಾಗಿ ವಾಪಸ್ ಹೊಡ್ ಬಂದ್ಬಿಡ್ತಾರೆ. ಯಾಕೆ ಈ ತರ? ಒಬ್ರನ್ನೊಬ್ರನ್ನ ಮುಟ್ಟಿದೆ ಮುತ್ತಿಡ್ದೆ ಹೋದ್ರೆ ಲವ್ವೇ ಅಲ್ಲ ಅನ್ನೋದು ಅವ್ರ ಭಾವನೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಿಲ್ಲ, ನಿನ್ಗೊಂದು ಮುತ್ತು ಕೊಡ್ತೀನಿ ಅಷ್ಟೇ. ಏಯ್, ನನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಎಲ್ಲಿ? ನನ್ ತುಟಿಯಿಂದ ನಿನ್ ತುಟಿಗೆ ಮುತ್ತು ಕೊಡ್ಬೇಕು ಅನ್ನೋದು ಅವ್ರ ಆಸೆ. ಆಸೆ ನೋಡು. ನೆವರ್. ಹೋಗ್ಲಿ, ನನ್ ಬೆರಳಿಂದ ನಿನ್ ತುಟಿನ ಟಚ್ ಮಾಡ್ಲಾ? ಬೇಡ ಸಂಜು, ನನ್ ಮಾತ್ ಕೇಳಿ. ನಾವ್ ಯಾಕೆ ಬೇರೆಯವ್ರ ತರ? ನಾನ್ ಟಚ್ ಮಾಡ್ತೀನಿ. ಬೇಡ. ನಾನ್ ಬಿಡಲ್ಲ. ನಾನ್ ಹೋಗ್ತೀನಿ. ನಾನು ಬರ್ತೀನಿ. ಸಂಜು, ವರ್ಕೌಟ್ ಆಯ್ತು. ಸಂಜು, ಇದೆ ಕೊಡು. ಇವತ್ತು ನೀನ್ ಎಲ್ಲಿ ಹೋದ್ರು ಬಿಡಲ್ಲ. ಹಿಡ್ಕೋ ಸಂಜು. ಸಂಜು, ಬೇಡ, ನಾವ್ಯಾರೋ ಮನ್ ಕೈ ಮಾಡೋದು ಬೇಡ. ಪ್ಲೀಸ್ ಹೊತ್ಬಿಡ್ಸಿ. ಸಂಜನ್ ಹೊಡಿಬೇಡ ಅಂತ ಹೇಳಿ. ಪ್ಲೀಸ್ ಪ್ಲೀಸ್. ಇದಕ್ ಮೇಲೆ ಇವ್ರ ಮೈ ಮುಟ್ಟಿದ್ಯೋ? ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ. ನಾನು ಇವ್ರ ಮೇಲೆ ನನ್ನ ಪ್ರಾಣ ಇಟ್ಟಿದ್ದೀನಿ. ಇನ್ಮೇಲೆ ಇವರೇ ನನ್ಗೆಲ್ಲ. ದಯವಿಟ್ಟು ಇವ್ರನ್ನೇನೋ ಮಾಡ್ಬೇಡ ಪ್ಲೀಸ್. ನನಗೆ ಕ್ಷಮಿಸ್ಬಿಡೋಣ. ನನ್ನ ತಂಗಿ ಅಲ್ವೇನ? ತಂಗಿ ಅಂತೆ ತಂಗಿ. ಇನ್ನೊಂದ್ಸಲ ಮಾತಾಡ್ಬೇಡ, ಎಲ್ಲ ಹಾಳು ಮಾಡ್ಬಿಟ್ಟೆ. ನಾನೇ ಹೋದ್ಮೇಲೆ ಬದುಕಿದ್ರೇನು ಸತ್ರೇನು? ಈ ಕ್ಷಣದಿಂದ ನನ್ನ ಪಾಲಿಗೆ ನನ್ನ ತಂಗಿ ಸತ್ತು ಹೋದ್ಲು. ನನಗ್ ಮಾತ್ರ ಅಲ್ಲ, ಅಮ್ಮನಿಗೆ, ಅಣ್ಣಂದ್ರಿಗೆ, ಅತ್ತಿಗೆಯರಿಗೆ, ಮಕ್ಕಳಿಗೆ, ಎಲ್ರ ಪಾಲಿಗೂ ನೀನ್ ಸತ್ತು ಹೋದೆ. ಇನ್ಮೇಲೆ ನೀನ್ ಯಾರು, ನಾನ್ ಯಾರು? ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸಂಜು. ಈಗ ನಾನು ಏನ್ ಮಾಡ್ಲಿ? ಹೇಗ್ ಮನೆಗೆ ಹೋಗ್ಲಿ? ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಇಲ್ಲ, ನಾನು ಆ ಮನೆಗೆ ಹೋಗಕ್ಕಾಗಲ್ಲ. ಅಯ್ಯೋ ದೇವ್ರೆ, ಹೀಗೇನ್ ಮಾಡ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವಳು ನನ್ನ ಮಗಳು. ಬೆಳಗೋ ಜ್ಯೋತಿ ಮಾತ್ರ ಅಲ್ಲ, ಉರಿಯೋ ಬೆಂಕಿ ಕಣ ಅವಳು, ಉರಿಯೋ ಬೆಂಕಿ. ಅಮ್ಮ, ನಾನು ನಿಜ ಹೇಳ್ತಾ ಇದ್ದೀನಮ್ಮ. ಏಯ್, ಇನ್ನೊಂದ್ಸಲ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಮಗನೇ, ನಿನ್ನ ಸಾಯಿಸ್ಬಿಡ್ತೀನೋ, ಸಾಯಿಸ್ಬಿಡ್ತೀನಿ. ಮಿಲಿಯನ್ ಜೊತೆ ಇರೋದನ್ನ ನೀನ್ ನೋಡ್ದೇನೋ? ಅಣ್ಣ, ನನ್ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಮ್ಮನ ನನಗೂ ನೋಡ್ದೆ ಅಣ್ಣ. ರಾಜೀವ, ಅಮ್ಮ,
ನೀವೇನ್ ಮಾಡ್ತೀರೋ ಹ್ಯಾಕ್ ಕರ್ಕೊಂಡ್ ಬರ್ತೀರೋ ನನಗ್ ಗೊತ್ತಿಲ್ಲ. ಅವಳು ಒಂದ್ ದಿವಸ ಕೂಡ ಅವನ ಜೊತೆಲಿ ಇರಬಾರ್ದು. ಹೋಗಿ ನಿಂತ್ಕೊಳ್ಳಿ. ಅವಳೇನಾದ್ರೂ ಒಂದು ರಾತ್ರಿ ಅವನ ಜೊತೆಯಲ್ಲಿ ಇದ್ದು ಬಿಟ್ರೆ ಇನ್ಯಾವತ್ತೂ ಅವಳು ಈ ಮನೆ ಹೊಸಲ್ ಮೆಟ್ಟಬಾರ್ದು. ಎಲ್ಲೋ ನಮ್ ತಂಗಿ, ಹೇಳೋ ಎಲ್ಲೋ ನಮ್ ತಂಗಿ. ಗೊತ್ತಿಲ್ಲ, ನಮ್ ತಂಗಿ ನನಗ್ ಗೊತ್ತಿಲ್ಲ. ಹೇಳೋ ಎಲ್ಲೋ ನಿಲಿ ಎಲ್ಲೋ ಹೇಳೋ ಹೇಳೋ. ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳೋ ಹೇಳೋ ಹೇಳ್ತೀನಿ ಹೇಳ್ತೀನಿ. ಹೇಳೋ. ಈ ಕಡೆ ಹೋದ್ರು. ಇಲ್ಲಿ ನಿಂತ್ಕೋ, ಇಲ್ಲಿ ಬೇಗ. ಗಂಡು ಮಗನ್ ಹೆತ್ತು ಗೂಳಿ ತರ ಊರೆಲ್ಲ ಅಳ್ಕೊಂಡಿರುವಂತ ಬೀದಿಗೆ ಬಿಟ್ಟಿರೋ ಅಪ್ಪ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಗ ವಯಸ್ಸಿಗೆ ಬಂದಿದ್ದಾನಂತ ಗೊತ್ತಾದ ಮೇಲೆ ಜವಾಬ್ದಾರಿ ಇರೋ ಅಪ್ಪ ಅಮ್ಮ ಅವನಿಗೊಂದು ಹೆಂಟದ್ ಗಂಟು ಹಾಕ್ಬೇಕು ತಾನೆ, ತೀಟೆ ತೀರಿಸ್ಕೊಳ್ಳೋದಕ್ಕೆ. ಈ ಸ್ವಾಮಿ, ನೀವ್ ಯಾರು, ವಿಷಯ ಏನು ಅಂತ ಮೊದಲು ಹೇಳಿ. ನೆಲದ ಮೇಲೆ ಬಿಟ್ರೆ ಎಲ್ಲಿ ಸೌದೋಗ್ತಾಳೋ ಅಂತ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸಿದ್ವಿ ಅಂತ ನನ್ನ ತಂಗಿನ ಆ ನಾಯಿ ಹೊತ್ಕೊಂಡು ಹೋಗ್ಬಿಟ್ಟಲ್ಲಯ್ಯ. ಬೇಡ ರೀ ಬೇಡ, ಇನ್ಮೇಲೆ ಅವಳು ನಮಗ್ ಬೇಡ ಬೇಡ, ಸತ್ತೋದು ಉಳ್ಕೊಂಡ್ಬಿಡ್ತೀವಿ. ಆದ್ರೆ ನಿಮ್ ಮಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಸರಿ, ಅವನ ತಲೆನ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತಿಲ್ಲ. ನಾನು ಒಬ್ಬರಿಗೆ ಹುಟ್ಟಿದವನೇ ಅಲ್ಲ. ಅದಕ್ಕೆ ನೀನು ನಿನ್ನ ಹೆಂಡತಿ ಸಾಕ್ಷಿಯಾದ್ರೂ ಪರವಾಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಬಿಡಿರೋ. ಏನ್ರಿ ಇದೆಲ್ಲ? ನನ್ ಮಗ ನಾನೀಗ್ಲೇ ನೋಡ್ಬೇಕು. ನಡೀರಿ ಹೋಗೋಣ. ಯಾಕೆ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ವಾ? ಇಬ್ರು ಸೇರಿ ಓಡ್ ಹೋದ್ರಂತೆ. ಓಡ್ ಹೋದವ್ರನ್ನ ಎಲ್ಲಿ ಅಂತ ಹುಡುಕೋಕ್ಕಾಗತ್ತೆ? ಊರ್ ಸುತ್ಕೊಂಡು ಒಂದಲ್ಲ ಮನೆ ಬರ್ಲೇಬೇಕಲ್ಲ. ಆಗ ನೀನೇ ಮಾತಾಡ್ಸೋದು. ನೀವೇ ಹೀಗೆ ಹೇಳಿದ್ರೆ ಆಮೇಲೆ ನನ್ ಮಗನಿಗೆ ಏನಾದ್ರೂ ಆಯ್ತು ಅಂದ್ರೆ? ಸಾಯಲಿ ಬಿಡೆ, ಸಾಯಲಿ. ಅವನು ಹೇಳ್ದಾಗೆ ನನ್ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ಕೊಂದು ಹಾಕ್ಲಿ ಬಿಡು, ನನಗೇನು ಯೋಚನೆ ಇಲ್ಲ. ನೀನ್ ಯಾಕೆ ಕಳ್ತೀಯ? ಹೇಳ್ಬೇಕಾದ್ದು ನೀನಲ್ಲ, ನಾನು ಕಣೆ. ಮಗ ಅಂತ ತಿಳ್ಕೊಳ್ದೆ ಸ್ನೇಹಿತಂತರ ಸಾಧ್ಯ ನೋಡು. ನನಗೆ ತಕ್ಕ ಶಿಕ್ಷೆ ಮಾಡ್ದ, ಅವನು ತಕ್ಕ ಶಿಕ್ಷೆ ಮಾಡ್ದ. ಅಮ್ಮ ಬಂದ್ರು. ಎಲ್ರೋ ಅವಳು? ಅಮ್ಮ, ಗೋಪಿ ಹೇಳ್ದಾಗ ನಾನು ನಂಬ್ಲಿಲ್ಲಮ್ಮ. ಆದ್ರೆ ಮಿಲಿನ ಅವನ ಜೊತೆ ನೋಡ್ದೆ. ನಾನು ಎಷ್ಟು ಕರೆದ್ರು ನೋಡದೆ ಇರೋ ತರ ಹೋಗ್ಬಿಟ್ಲಮ್ಮ. ಅವಳು ಯಾವಾಗ ಅವನ ಜೊತೆ ಒಂದು ರಾತ್ರಿ ಕಳೆದ್ಲು. ಇನ್ನು ನಾವು ಬದುಕಿರೋದ್ರಲ್ಲಿ ಅರ್ಥ ಇಲ್ಲಮ್ಮ. ನಮಗೆಲ್ಲ ವಿಷ ಕೊಟ್ಬಿಡಮ್ಮ, ನಾವು ಬದುಕಿರ್ಬಾರ್ದು. ಅಳ್ಬೇಡ ನನ್ ಕಂದ, ಅಳ್ಬೇಡ್ವೋ, ಅಳ್ಬೇಡ್ರಿ. ಇನ್ಮೇಲೆ ಈ ಮನೇಲಿ ಅವಳಿಗೋಸ್ಕರ ಯಾರು ಒಂದ್ ತೊಟ್ಟು ಕಣ್ಣೀರು ಹಾಕಬಾರ್ದು. ಅವಳು ನಮ್ ಪಾಲಿಗೆ ಸತ್ತೋದ್ಲು ಅನ್ಕೊಂಡ್ಬಿಡೋಣ. ಅವಳು ನೆನಪು ತರೋ ಯಾವುದೇ ವಸ್ತು ಈ ಮನೇಲಿ ಇರ್ಕೂಡ್ದು. ಎಲ್ಲ ಎತ್ತು ಬಿಸಾಕಿ ಬೆಂಕಿ ಹಚ್ಚಿ ಹೋಗಿ.
ಅಣ್ಣ ನಮ್ಮನೆ ನಂದಾದೀಪ ಈ ಬೆಂಕಿಲ್ ಕಾರ್ಗೋಯ್ತು ಕಂಡ್ರು. ನಮ್ಮನೆ ಪರಿಸ್ಥಿತಿಗೆ ತನ್ನಲ್ಲ, ಅವನ್ನ ತುಂಡು ತುಂಡ ಕತ್ತರಿಸಿ ಇದೇ ಬೆಂಕಿಲಿ ಸುಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಲೋ, ನಾವೇನೋ ನಿಮ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ ಕಣೋ. ಆದ್ರೆ ಈಗ ಅಲ್ಲಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಯಾರು ಹೆಣ ಬೀಳುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಅದಕ್ಕೆ ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡೋಣ ಕಣೋ. ಇನ್ನೊಂದ್ಸಾರಿ ಹಾಗೆಲ್ಲ ಹೇಳ್ದ ಏನು ನೋಡ್ರ, ಮಿಲ್ಲಿನ ನಮ್ಮ ಅಪ್ಪ ಅಮ್ಮನ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಅದ್ ಯಾವನ್ ಬರ್ತಾನ ಬರ್ಲಿ. ಬೈಕ್ ಇಲ್ಲೇ ಬಿಟ್ಟು ನೀನ್ ಒಬ್ನೇ ಬಂದ್ ಕಾರ್ ಹತ್ತು. ಅಪ್ಪ ಮಿಲ್ಲಿ ಗೊತ್ತು, ಅದಕ್ಕೋಸ್ಕರನೇ ಒಬ್ಬನೇ ಬಾ ಅಂದಿದ್ದು. ಅಪ್ಪ ಇವಳಿಲ್ದೆ ಅವಳಿಲ್ದೆ ನಾನು ಬರಲ್ಲಪ್ಪ. ನಿನಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಿಮ್ಮಮ್ಮ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೆ ಇರೋ ಪೂಜೆ ಇಲ್ಲ. ನಮಗ್ ಬೇಕಾಗಿರೋದು ಒಳ್ಳೆ ನಡೆ ನುಡಿ ಇರುವಂತ ಹುಡುಗಿ, ಇಂಥವಳಲ್ಲ. ನಿಮ್ಮನ್ ಕೈ ಮುಗಿದು ಬಿಡ್ಕೋತೀನಪ್ಪ. ಮಿಲ್ಲಿ ಇಲ್ದೆ ನಾನೆಲ್ಗೂ ಬರಲ್ಲಪ್ಪ. ನೀನೇನೋ ಬರೋದು, ನಿನ್ ಕೈ ಕಾಲ್ ಕಟ್ಟಿ ಎಳ್ಕೊಂಡು ಹೋಗ್ತೀನಿ. ಏಯ್, ಇವಳನ್ನ ಎಳ್ಕೊಂಡು ಹೋಗಿ ಇವಳ ಮನೇಲಿ ಬಿಸಾಕಿ. ಏಯ್, ಯಾವನಾದ್ರೂ ಇವಳನ್ನ ಮುಟ್ಟಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನ್ರ ಮುಖ ನೋಡ್ತೀರಾ? ಯಾಕೆ ನಿಲ್ಲಿಸ್ದೆ? ಹೊಡಿ, ಹೊಡಿಯೋ. ಬೇಡ ಸಂಜು, ಬೇಡ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನನ್ಗೋಸ್ಕರ ಅಪ್ಪ ಮಗ ಕಿತ್ತಾಡ್ಬೇಡಿ. ನಾನೇ ಹೋಗ್ತೀನಿ, ಹೊರಟು ಹೋಗ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ಅಪ್ಪ, ನನ್ ಮೇಲಿನ ಬಿಟ್ಟು ಎಲ್ಗೂ ಬರಲ್ಲಪ್ಪ. ಬರ್ತೀಯೋ? ನೀನ್ ಇವಳನ್ನ ಬಿಟ್ಟು ಬರ್ತೀಯ? ನಿಮ್ಮಮ್ಮ ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತಿದ್ದೇ ನಿಜ ಆದ್ರೆ, ಅವಳ ಮೇಲೆ ನಿನಗೆ ಪ್ರೀತಿ ಇದ್ದಿದ್ದೇ ನಿಜ ಆದ್ರೆ, ನೀನ್ ಇವಳ ಬಿಟ್ಟು ಬಂದೇ ಬರ್ತೀಯ. ಇಲ್ಲ ಅಂದ್ರೆ ಇವಳ ಅಣ್ಣಂದಿರು ನಿನ್ನ ಕತ್ತು ಕತ್ತರಿಸಿ ನನ್ನ ಕಣ್ಣೆದುರಿಗೆ ತಂದಿಟ್ರು ನನ್ನ ಕಣ್ಣಿದ ಒಂದು ಹನಿ ನೀರು ಬರಲ್ಲ. ನೆನ್ಪಿಟ್ಕೋ. ನಾವೆಲ್ಲೋಗೋದು? ಹೇಳೋ ಸಂಜು, ಈಗ ನಾವೆಲ್ಲೋಗೋದು? ಸಂಜು, ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ, ನಮ್ಮನೆಗೆ ಹೋಗೋಣ. ನಮ್ಮನೆ ಅರಮನೆ ಅಲ್ದೇ ಇರ್ಬೋದು, ನಮ್ಮಪ್ಪ ಕೋಟ್ಯಾಧಿಪತಿ ಅಲ್ದೇ ಇರ್ಬೋದು, ಆದ್ರೆ ಒಳ್ಳೆ ಮನುಷ್ಯತ್ವ ಇರೋ ಮನುಷ್ಯ, ನಿಜವಾದ ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ.